ಏಪ್ರಿಲ್ 16ನೇ ತಾರೀಕಿನ ದಿನ ಭವಿಷ್ಯಕ್ಕೆ ಪ್ರೀತಿಯ ಸ್ವಾಗತ. ಎಲ್ಲರಿಗೂ ಸರಳ ಜ್ಯೋತಿಷ್ಯಕ್ಕೆ ಪ್ರೀತಿಯ ಸ್ವಾಗತ. ದಿನ ಭವಿಷ್ಯವನ್ನು ತಿಳ್ಕೊಳ್ಳೋಕ್ಕೆ ಎಲ್ಲರಿಗೂ ಆಸಕ್ತಿ ಇರುತ್ತೆ. ಹೀಗಾಗಿ ತುಂಬ ಜನ ಮೆಸೇಜ್ ಕಳಿಸ್ತಾರೆ, ದಿನ ಭವಿಷ್ಯವನ್ನು ರೆಗ್ಯುಲರ್ ಆಗಿ ಕಳಿಸಿ ಅಂತ. ಕೆಲಸದ ಕಾರಣದಿಂದಾಗಿ, ಒತ್ತಡದಿಂದಾಗಿ ಕೆಲವೊಮ್ಮೆ ಸಾಧ್ಯವಾಗುವುದಿಲ್ಲ. ಬಟ್ ಸ್ಟಿಲ್ ಆದಷ್ಟು ನಾವು ಕಳಿಸೋ ಪ್ರಯತ್ನವನ್ನು ಮಾಡ್ತೇವೆ. ನಿಮ್ಮ ಸಹಾಯ, ಸಹಕಾರ, ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಬನ್ನಿ, ಹಾಗೆ ಎಲ್ಲರಿಗೂ ಕಾತ್ಯಾಯಿನಿ ದೇವಿಯ ಕೃಪಾಶೀರ್ವಾದವಿರಲಿ. ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಕೆಲವು ದಿವಸಗಳ ಹಿಂದೆ 7.5 ಆರಂಭವಾಗಿದೆ. ಬಟ್ ಶನಿ ಈಗ ಅಷ್ಟೇನು ಬಿಗಿಪಟ್ಟಿನ 7.5 ಇನ್ನೂ ಆರಂಭಿಸಿರೋದಿಲ್ಲ, ಬಿಗಿನಿಂಗ್ ಸ್ಟೇಜಲ್ಲಿದೆ. ಇನ್ನು ಅದೇ ಮೀನರಾಶಿಯಲ್ಲೇ ಎಕ್ಸಾಲ್ಟೆಡ್ ಆದಂತಹ ಉಚ್ಚನಾದಂತಹ ಶುಕ್ರ ಇದ್ದಾನೆ. ಅದೇ ರಾಶಿಯಲ್ಲಿ ನೀಚನಾದಂತಹ ಬುಧ ಇದ್ದಾನೆ. ಅದೇ ರಾಶಿಯಲ್ಲೇ ರಾಹು ಇದ್ದಾನೆ. ನಿಮ್ಮ ಎಕ್ಸ್ಪೆಂಡಿಚರ್ಸ್ಗಳು, ಮೇಷರಾಶಿಯವರ ಎಕ್ಸ್ಪೆಂಡಿಚರ್ಸ್ಗಳು, ಖರ್ಚುಗಳು ಜಾಸ್ತಿ ಆಗ್ತವೆ. ವಿಪರೀತ ಅಂದರೆ ನಿಮಗೆ ಖರ್ಚು ಮಾಡೋದಕ್ಕೆ ಮನಸ್ಸಿರೋದಿಲ್ಲ, ಬಟ್ ಹಣ ನಿಮ್ಮ ಕೈಯಲ್ಲಿ ನಿಲ್ಲುವುದಿಲ್ಲ. ಯಾಕಂದರೆ ಶುಕ್ರ ಪ್ಲೀಜರ್ ಪ್ಲ್ಯಾನೆಟು ಭಾಳ ಖುಷಿ ಸಂಭ್ರಮದಿಂದ ಕುಣಿಯುವಂತೆ ಅವನು ಖರ್ಚು ಮಾಡಿಸ್ತಾನೆ. ಬುಧ ನೀಚ ಇರೋದ್ರಿಂದ ಬಿಸ್ನೆಸ್ ಫೀಲ್ಡಲ್ಲಿದ್ದರೆ ನಿಮಗೆ ಬಿಸ್ನೆಸ್ ಕೈ ಹತ್ತೋದಿಲ್ಲ, ಆಫರ್ಸ್ಗಳು ಕೈಗೆ ಬರುವುದಿಲ್ಲ, ಡೀಲ್ಸ್ಗಳು ಕೈಗೆ ಹಿಡಿಯೋದಿಲ್ಲ. ಅವನು ನೀಚ ಇದ್ದಾನೆ ವ್ಯಯಸ್ಥಾನದಲ್ಲಿ. ನಿಮ್ಮ ಹಾರ್ಡ್ವರ್ಕ್ನ ಅಧಿಪತಿ ನೀಚನಿದ್ದರೆ, ನಿಮ್ಮ ಹಾರ್ಡ್ವರ್ಕ್ ಪರಿಶ್ರಮದ ಲಾರ್ಡ್ ದುರ್ಬಲನಾಗಿ ಹೋದರೆ ನಿಮ್ಮ ಪ್ರಯತ್ನಗಳು ಸಫಲವಾಗೋದಿಲ್ಲ. ಸೊ ಅದು ಒಂದು ಮುಖ್ಯವಾದ ವಿಚಾರ. ಸೆಕೆಂಡ್ ಹೌಸಲ್ಲಿ ಗುರು ಇದ್ದಾನೆ, ಗುರುಬಲ ಇದೆ ನಿಮಗೆ. ಮೇ 14ನೇ ತಾರೀಕಿನವರೆಗೂ ಗುರುಬಲ ಇರ್ತದೆ. ಲಾಂಗ್ ಟರ್ಮಲ್ಲಿ ನಿಮಗೆ ಗುರುಬಲ ಇರ್ತದೆ. 4th ಹೌಸಲ್ಲಿ ಮಂಗಳ, ಮನೆಯ ವಿಚಾರವಾಗಿ ಸ್ವಲ್ಪ ಗೊಂದಲ, ಡಿಸ್ಟರ್ಬೆನ್ಸು, ಮನಸ್ಸಿಗೆ ಸ್ಟ್ರೆಸ್ ಅನಿಸುತ್ತೆ, ಸ್ವಲ್ಪ ಎಂಗ್ಸೈಟಿ ಅನಿಸುತ್ತೆ. ಯಾಕೆಂದರೆ ಚಂದ್ರ ತನ್ನ ನೀಚ ಸ್ಥಾನ, ತನ್ನ ನೀಚ ರಾಶಿ ವೃಶ್ಚಿಕದಲ್ಲಿದ್ದಾನೆ. ಸೊ ಇವರಿಗೆ ಮಿಕ್ಸ್ಡ್ ಬ್ಯಾಲೆನ್ಸ್ ಇರ್ತಕ್ಕಂಥ ದಿವಸ. ಏನು ದೊಡ್ಡದಾಗಿ ಏನು ಘಟನೆಗಳು ಘಟಿಸೋದಿಲ್ಲ, ಖರ್ಚೇ ಜಾಸ್ತಿ ಆಗ್ತದೆ. ಯಾರೋ ಹಳೆಯ ದುಡ್ಡು ಕೇಳಿಕೊಂಡು ಹುಡುಕೊಂಡು ಬರ್ತಾರೆ, ವಿಪರೀತ ಫೋನ್ ಕಾಲ್ಸ್ಗಳು ಬರ್ತವೆ, ಹಣ ಕಟ್ಟಿ EMI ಕಟ್ಟಿ ಅಂಥ ದಿವಸ ಇದು. ಇನ್ನು ವೃಷಭ ರಾಶಿಯವರಿಗೆ ಚೆನ್ನಾಗಿರ್ತಕ್ಕಂಥ ದಿವಸ. ಲಗ್ನದಲ್ಲೇ ಸ್ವಯಂ ಗುರು ಕೂತಿದ್ದಾನೆ, ಸಪ್ತಮದಲ್ಲಿ ಚಂದ್ರ ಇದ್ದಾನೆ. ಗಜಕೇಸರಿ ಯೋಗದ ಎಫೆಕ್ಟ್ ಇರ್ತಕ್ಕಂತಹ ಟೈಮ್ ಫ್ರೇಮ್ ಇದು. 3rd ಹೌಸಲ್ಲಿ ಉಪಚಯ ಸ್ಥಾನದಲ್ಲಿ ಮಂಗಳ ಇದ್ದಾನೆ. ಕೆಲಸ ಮಾಡೋದಕ್ಕೆ ನಿಮಗೆ ಹುಮ್ಮಸ್ಸಿರ್ತದೆ, ದುಡಿಬೇಕು, ಮಾಡಬೇಕು ಅಂತ. ಜಲತತ್ವದಲ್ಲಿ ಮಂಗಳ ನೀಚ ಇದ್ದಾನೆ, ಅಫ್ಕೋರ್ಸ್ ಒಪ್ಕೊಳ್ಳೋಣ. ಬಟ್ ಉಪಚಯ ಸ್ಥಾನದಲ್ಲಿ ಆತ ಇದ್ದಾಗ ಒಂದಷ್ಟು ಬಲ ಕೊಟ್ಟೇ ಕೊಡ್ತಾನೆ. ಇನ್ನು ಲಾಭಸ್ಥಾನದಲ್ಲಿ ಶುಕ್ರ, ಬುಧ, ಶನಿ, ರಾಹು, ಏನು ಬೇಕು ಹೇಳಿ. ವೃಷಭ ರಾಶಿಯವರಿಗೆ ಚೆನ್ನಾಗಿರ್ತಕ್ಕಂಥ ದಿವಸ. ಡಿಸ್ಟರ್ಬೆನ್ಸ್ ಉಂಟು ಮಾಡೋನು ಯಾರು ಅಂತಂದರೆ ಕೇತು ಪಂಚಮದಲ್ಲಿದ್ದಾನೆ. ಬಿಟ್ಟರೆ ರವಿ ಈವೊಂದು ಎಕ್ಸಾಲ್ಟೆಡ್ ಇದ್ದರೂ ಕೂಡ 12th ಹೌಸಲ್ಲಿ ಇರೋದ್ರಿಂದ ಯೋಗಕಾರಕನಾಗೋದಿಲ್ಲ. ಮೊದಲೇ ಈ ರಾಶಿಯವರಿಗೆ, ವೃಷಭ ರಾಶಿಯವರಿಗೆ ಸೂರ್ಯ ಯೋಗಕಾರಕ ಅಲ್ಲ, ಶುಕ್ರನೂ ಯೋಗಕಾರಕನಲ್ಲ ಹಾಗೆ ನೋಡಿದರೆ. ಬಟ್ ಲಾಭಸ್ಥಾನದಲ್ಲಿ ಇರೋದ್ರಿಂದ ಶುಕ್ರ ನಿಮಗೆ ಹಿತವನ್ನು ಉಂಟು ಮಾಡ್ತಾನೆ. ಚೆನ್ನಾಗಿದೆ, ಕೈಗೆ ಒಂದಿಷ್ಟು ದುಡ್ಡು ಬರುತ್ತೆ, ಒಂದಷ್ಟು ಕೆಲಸಗಳಾಗ್ತವೆ. ನಿಮ್ಮ ಭೂಮಿಗೆ ಸಂಬಂಧಪಟ್ಟ ಕೆಲಸಗಳಿದ್ದರೆ ಪ್ರಯತ್ನಿಸಿ, ಏನಾದರೂ ಖರೀದಿಸೋದಿದ್ದರೆ ಖರೀದಿಸಿ, ಚೆನ್ನಾಗಾಗುತ್ತೆ. ಆರೋಗ್ಯದ ವಿಚಾರವಾಗಿಯೂ ಚೆನ್ನಾಗಿರುತ್ತೆ. ಇನ್ನು ಮಿಥುನ ರಾಶಿಗೆ 2nd ಹೌಸಲ್ಲಿ ಮಂಗಳ ಇದ್ದಾನೆ. ನೀಚನಾದಂತಹ ಮಂಗಳ, ಬಹಳ ಅವಕಾಶ ಇಲ್ಲ. ಖರ್ಚು ಜಾಸ್ತಿ ಮಾಡ್ತಾನೆ. ದುಡಿಮೆ ಕಡಿಮೆ ಆಗುತ್ತೆ, ದುಡಿಮೆ ಅವಕಾಶಗಳು ಕಡಿಮೆ ಬರ್ತವೆ. 12th ಹೌಸಲ್ಲಿ ಗುರು ಇದ್ದಾನೆ. ಸ್ವಲ್ಪ ಭಗವಂತನ ಕಡೆಗೆ ಕನ್ಸಂಟ್ರೇಟ್ ಮಾಡೋದು ಸ್ಟಾರ್ಟ್ ಮಾಡಿ. ಸ್ವಲ್ಪನಾದರೂ ಒಂದಷ್ಟು ಚಿಂತನೆ, ಒಂದೇನೋ ಹನುಮಾನ್ ಚಾಲಿಸುವೋ ಮತ್ತೇನೋ ಒಂದಷ್ಟು ಭಗವಂತನ ಸ್ಮರಣೆ ಬೇಕು ನಿಮಗೆ. 12th ಹೌಸಲ್ಲಿ ಗುರು ಇದ್ದಾನೆ, ಅವನು ಬಂದಿರೋದು ನಿಮಗೆ ಭಗವಂತನ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ. ಬರೀ ದುಡಿಮೆ ಹಣ ಮಾಡೋದು, ಇದನ್ನು ತಲೆಯಿಂದ ತೆಗೆದುಹಾಕಿ ಸ್ವಲ್ಪ ಭಗವಂತ ಚಿಂತನೆ ಮಾಡಿ. 6th ಹೌಸಲ್ಲಿ ಚಂದ್ರ ಇದ್ದಾನೆ. ನಿಮಗೆ ಸ್ಮಾಲ್ ಸ್ಕೇಲ್ ಡಿಸೀಸ್ಗಳು, ಶೀತ, ಕೆಮ್ಮು, ನೆಗಡೆ, ಗುಳಿಗೆ ಔಷಧಿ ತೆಗೆದುಕೊಳ್ಳುವಂಥ ಕಾಯಿಲೆ ಕಸಾಲೆಗಳು ಬರಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. 1-2 ದಿವಸ ಪತ್ರ ಇರ್ತದೆ ನಿಮಗೆ. ಸೊ ಅದರ ಬಗ್ಗೆ ಸ್ವಲ್ಪ ಆಹಾರದ ಬಗ್ಗೆ ಎಚ್ಚರಿಕೆ ಇರಿ. ಯಾಕೆಂದರೆ ಆಹಾರದ ಸ್ಥಾನದಲ್ಲಿ ನೀಚನಾದ ಮಂಗಳ, ರೋಗದ ಸ್ಥಾನದಲ್ಲಿ ದುರ್ಬಲನಾದ ಚಂದ್ರ ಇರೋದರಿಂದ 2-3 ದಿವಸ ಆಹಾರದ ಬಗ್ಗೆ, ರೋಡ್ ಸೈಡ್ ಫುಡ್ ತಿನ್ನಬೇಡಿ, ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ. ಇದೇ ನಿಮಗೆ ನಾನು ಕೊಡ್ತಿರ್ತಕ್ಕಂಥ ಒಂದು ಟಿಪ್ಪು. ಇನ್ನು ಕೆಲಸ ಮಾಡಬೇಕು ಅಂದ್ಕೊಂಡ್ರೆ ನಿಮಗೆ ಚೆನ್ನಾಗಿದ್ದಾನೆ, ಎಕ್ಸಾಲ್ಟೆಡ್ ಆದ ವೀನಸ್ ಇದ್ದಾನೆ,
ಬಲಾಢ್ಯನಾದಂಥ ಶನಿ ಇದ್ದಾನೆ ಮತ್ತು ಕೆಲಸಕ್ಕೆ ಹಚ್ಚುವ ದಶಮದ ರಾಹು ಇದ್ದಾನೆ, ಚೆನ್ನಾಗಿದ್ದಾನೆ. ಬಟ್ ಒಂದೇ ಕೊರತೆ, ನಿಮ್ಮ ರಾಶಾಧಿಪತಿ ನೀಚ ಸ್ಥಾನದಲ್ಲಿದ್ದಾನೆ, ದುರ್ಬಲ ಇದ್ದಾನೆ. ಸೊ ಒಂದೇ ನಾನು ಆವಾಗಲೇ ಹೇಳಿದೆ, ಗುರು ನಿಮ್ಮನ್ನು ಭಗವತ್ ಚಿಂತನೆ ಕಡೆಗೆ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾನೆ, ಸ್ವಲ್ಪ ಚಿಂತನೆ ಮಾಡಿ. ಇನ್ನು ಸ್ನೇಹಿತರೆ, ಮಿಥುನ ರಾಶಿ, ಅಲ್ಲೇ ದುರ್ಬಲನಾದ ಕುಜ ಕೂತಿದ್ದಾನೆ. ಜಲತತ್ವದಲ್ಲಿ ಅಗ್ನಿತತ್ವದ ಕುಜ, ಜಲತತ್ವದ ರಾಶಿಯಲ್ಲಿ ಅಗ್ನಿತತ್ವದ ಗ್ರಹ ಒಂದು ಕೂತಾಗ ಏನಾಗ್ತದೆ? ಜಲತತ್ವ ಕರಗಿ ಆವಿಯಾಗ್ತದೆ, ಅಗ್ನಿತತ್ವ ಬೆಳಗುತ್ತೆ. ಅದಷ್ಟು ಶುಭ ಅಲ್ಲ ಆ್ಯಕ್ಚುಲಿ. ಚಂದ್ರ ನಿಮಗೆ ಪಂಚಮದಲ್ಲಿದ್ದಾನೆ, ನಿಮಗೆ ಯೋಗಕಾರಕ ಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದ್ದಾನೆ. ಸೊ ಚೆನ್ನಾಗಾಗುತ್ತೆ ನಿಮಗೆ. ಬಿಗಿನಿಂಗಲ್ಲಿ ನಿಮಗೆ ಸ್ಟ್ರೆಸ್ಸು, ಒತ್ತಡ ಅಂತ ಅನಿಸಿದ್ರು ಕೂಡ ಈ ದಿವಸ ಕೊನೆಗೆ ಎಂಡ್ ರಿಸಲ್ಟಲ್ಲಿ ಚೆನ್ನಾಗಾಗುತ್ತೆ. 11th ಹೌಸಲ್ಲಿ ಗುರುಬಲ ಇದೆ, ಚೆನ್ನಾಗಿದೆ. ಆತ ಭೂಮಿ ತತ್ವದಲ್ಲಿದ್ದಾನೆ, ಚೆನ್ನಾಗಿದ್ದಾನೆ ಗುರು. ಇನ್ನು ನಿಮ್ಮ 10th ಹೌಸಲ್ಲಿ ಸ್ವಯಂ ಬಲಾಢ್ಯನಾದಂತಹ ರವಿ ಇದ್ದಾನೆ. ಏನು ಬೇಕು ನಿಮಗೆ? ಕೆಲಸ ಮಾಡ್ತೀನಿ ಅಂತ ಹೊರಡಿ. ಇವತ್ತು ಎಂಥದೇ ಡಿಫಿಕಲ್ಟ್ ಅಪರ್ಚುನಿಟಿ ಬರಲಿ, ಕರ್ಕ ರಾಶಿಯವರು ಇವತ್ತು ಮಾಡ್ತೀನಿ ಅಂತ ಹೊರಡಿ. ಆಲ್ಮೋಸ್ಟ್ ಹಾಫ್ ಸಕ್ಸಸ್ ನಿಮಗೆ ರವಿಯಿಂದನೇ ಸಿಗ್ತದೆ. ಯಾಕೆಂದರೆ ಆತ ನಿಮಗೆ ಧನಾಧಿಪತಿಯೂ ಹೌದು, ಜೊತೆಗೆ ಆತ ನಿಮಗೆ 10th ಹೌಸಲ್ಲಿದ್ದಾನೆ. ಇನ್ನು ಸ್ನೇಹಿತರೆ, ಸಿಂಹರಾಶಿ, ಇವರಿಗೆ ಅಷ್ಟಮ ಶನಿ ನೋಡಿ, ಈಗ ಸ್ಟಾರ್ಟ್ ಆಗಿ ಒಂದು ವಾರವಾಗಿದೆ, ಇನ್ನೇನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬರಲಿಕ್ಕಿಲ್ಲ ಈಗಲೇ ಅದರ ರಿಸಲ್ಟು. ಬಟ್ ಗ್ರ್ಯಾಜುವಲ್ ಆಗಿ ತಗೊಳ್ತಾ ಹೋಗುತ್ತೆ. ಡಿಸೀಸ್ಗಳು, ಲಾಂಗ್ ಟರ್ಮ್ ಡಿಸೀಸ್ಗಳು, ಆಪರೇಷನ್ಗಳು, ಈ ರೀತಿಯಾದಂತಹ ಚಟುವಟಿಕೆಗಳು ಮುಂದಿನ ಜೀವನದಲ್ಲಿ ಕಾಣಿಸ್ಕೊಳ್ತಾ ಹೋಗ್ತವೆ. ನಿಮಗೆ ಲಾಸ್ ಆಗೋದು, ಕೆಲಸ ಕೈ ಬಿಟ್ಟು ಹೋಗೋದು, ಬೇರೆ ಕೆಲಸಕ್ಕೆ ಟ್ರೈ ಮಾಡೋದು, ಆಕ್ಸಿಡೆಂಟ್ಗಳಾಗುವಂಥದ್ದು, ಬಿದ್ದು ಗಾಯ ಮಾಡಿಕೊಳ್ಳೋದು, ಪೆಟ್ಟು ಮಾಡಿಕೊಳ್ಳೋದು, ಎಂಥವುಗಳು. ಅಷ್ಟಮ ಶನಿಯನ್ನು ಲಾಠಿ ಶನಿ ಅಂತ ಕರೀತಾರೆ, ಬೆಂಡೆತ್ತಾನೆ ಅವನು ಜೀವನದಲ್ಲಿ. ಸೊ ಆತ ಬಂದಿದ್ದಾನೆ, ನಿಮಗೆ ಸ್ವಲ್ಪ ಅದರ ಬಗ್ಗೆ ಕಾಳಜಿ ಇರಲಿ. 12th ಹೌಸಲ್ಲಿ ಮಂಗಳ ಇದ್ದಾನೆ, ಚೆನ್ನಾಗಿರಲ್ಲ 12th ಹೌಸ್ನ ಮಂಗಳ. ಇನ್ನು 10th ಹೌಸಲ್ಲಿ ನಿಮಗೆ ಗುರು ಇದ್ದಾನೆ, ಆತ ಒಳ್ಳೆಯವನು, ಕೆಲಸವನ್ನು ಮಾಡಲಿಕ್ಕೆ ಹೇಳ್ತಾನೆ, ಚೆನ್ನಾಗಿದೆ. ನೀವು ಕೆಲಸ ಮಾಡಿ, ನಿಮಗೆ ಶನಿ ಬಾಧೆಯೂ ಇರುವುದಿಲ್ಲ. ಆಲಸ್ಯಂ ಅಮೃತಂ ವಿಷಂ, ಗೊತ್ತಿರಲಿ. ಆಲಸ್ಯ ಆದರೆ ನಿಮಗೆ ಗುರು ಕೈ ಬಿಡ್ತಾನೆ, ಶನಿ ಕೈ ಹಿಡ್ಕೊಳ್ತಾನೆ. ಸೊ ಆಲಸ್ಯತನ ಬಿಡಿ, ಕೆಲಸ ಮಾಡೋದಕ್ಕೆ ನಿಲ್ಲಿ. ಇನ್ನು ಸ್ನೇಹಿತರೆ, ಕನ್ಯಾ ರಾಶಿ, ರಾಶಿಯಲ್ಲೇ ಕೇತು. ಸ್ವಲ್ಪ ನಿಮಗೆ ಮನಸ್ಸು ಹೊಂದೋದಿಲ್ಲ ಇವತ್ತಿನ ದಿವಸ. ಯಾಕೆಂದರೆ 3rd ಹೌಸ್ ಪರಾಕ್ರಮದಲ್ಲಿ ಚಂದ್ರ ಪರಾಕ್ರಮವನ್ನು ಹೇಳೋನಲ್ಲ, ಜೊತೆಗೆ ಲಗ್ನದಲ್ಲೇ ಕೇತು ಇದ್ದಾನೆ, ಅದು ಕೂಡ ಚೆನ್ನಾಗಿರಲ್ಲ. ಇನ್ನು ಸಪ್ತಮದಲ್ಲಿ ನೋಡಿ, ನಿಮಗೆ ಎಕ್ಸಾಲ್ಟೆಡ್ ಆದ ಶುಕ್ರ, ಬುಧನ ಜೊತೆಯಲ್ಲಿ ಶನಿ. ಸೊ ದಾಂಪತ್ಯ, ಮದುವೆ ಈ ವಿಚಾರವಾಗಿ ನೀವು ಓಡಾಡ್ತಾ ಇದ್ದರೆ ಶುಕ್ರ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ. ಬಟ್ ನಿಮ್ಮ ರಾಶಾಧಿಪತಿಯ ಬ್ಲೆಸ್ಸಿಂಗ್ಸ್ ಇಲ್ಲ. ಆಫರ್ಸ್ಗಳು ಬರ್ತವೆ ನಿಮಗೆ, ಅಂದರೆ ಕನ್ಯಾಗಳು ಬರ್ತವೆ, ವರಗಳು ಬರ್ತವೆ ಈ ರಾಶಿಯವರಿಗೆ. ಬಟ್ ಹೊಂದಾಣಿಕೆ ಆಗೋದು ತಪ್ಪುತ್ತೆ. ಚೆನ್ನಾಗಿರುತ್ತೆ, ಏನೋ ಒಂದು ಹೊಂದೋದಿಲ್ಲ. ಅಂಥದ್ದೊಂದು ಟೈಮ್ ಕನ್ಯಾ ರಾಶಿಯವರಿಗೆ. ಬಿಸ್ನೆಸ್ ಪಾರ್ಟ್ನರು ಚೆನ್ನಾಗಿರ್ತಾನೆ, ಬಿಸ್ನೆಸ್ಸು ಚೆನ್ನಾಗಿರುತ್ತೆ, ಆದರೆ ಗ್ರೋತ್ ಕಾಣೋದಿಲ್ಲ. ಅಂಥದ್ದೊಂದು ಸಂದಿಗ್ಧತೆ ಬರುತ್ತೆ. ಯಾಕಂದರೆ ಶನಿ ದೃಷ್ಟಿನೂ ಇದೆ, ರಾಹುವಿನ ಉಪಸ್ಥಿತಿಯೂ ಇದೆ, ನೀಚನಾದಂತಹ ರಾಶಾಧಿಪತಿಯೂ ಇದ್ದಾನೆ. ಇನ್ನು ಎಚ್ಚರವಾಗಿರಿ, ನಿಮ್ಮ ಹೆಸರಿಗೆ ಕಳಂಕ ಬರುತ್ತೆ. ಯಾರೋ ಕೆಟ್ಟ ಹೆಸರು ನಿಮಗೆ ತಂದು ಕೊಡ್ತಾರೆ. ಸ್ವಲ್ಪ ನಿಮ್ಮ ಪ್ರೆಸ್ಟೀಜು, ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸಾರ್ಹತೆಗೆ ಬಾಧಕವಾಗುತ್ತೆ. ಯಾಕೆಂದರೆ ರವಿ 2th ಹೌಸಲ್ಲಿ ದುಸ್ಥಾನದಲ್ಲಿ ಹೋಗಿ ಕೂತಾಗ ಆತ್ಮವಿಶ್ವಾಸ, ಪ್ರತಿಷ್ಠೆ, ಸ್ವಾಭಿಮಾನಕ್ಕೆ ಧಕ್ಕೆ ಬೀಳುತ್ತೆ. ಯಾರೋ ಒಂದು ಮಾತು ಮಾತಾಡ್ತಾರೆ ನಿಮಗೆ, ಆ ವ್ಯಕ್ತಿ ಮಾತಾಡ್ತಾನೆ ಅಂತ ನೀವು ಊಹೆನೇ ಮಾಡಿರುವುದಿಲ್ಲ, ಅಥವಾ ಅಂಥ ಮಾತನ್ನು ಕೇಳಬೇಕಾಯ್ತಲ್ಲ ಅನ್ನೋ ಭಾವನೆ ಕೂಡ ಬರುತ್ತೆ. ಯಾಕೆಂದರೆ ನಿಮ್ಮದು ತಪ್ಪಿರುವುದಿಲ್ಲ, ಬಟ್ ನಿಮ್ಮ ಮೇಲೆ ಅಕ್ವಿಸಿಷನ್ಸ್ಗಳು, ಅಲಿಗೇಷನ್ಸ್ಗಳು ಬರುವ ಸಮಯ 1 ತಿಂಗಳು ಭಾಳ ಎಚ್ಚರಿಕೆಯಿಂದ ಇರಿ. ಇನ್ನು 9th ಹೌಸಲ್ಲಿ ಗುರು ಇದ್ದಾನೆ. ಓವರಾಲ್ ಆಗಿ ಗುರುವಿನ ಬ್ಲೆಸ್ಸಿಂಗ್ಸ್ ಇರ್ತದೆ ನಿಮಗೆ. ಯಾಕೆಂದರೆ ಲಕ್ಷ್ಮೀ ಸ್ಥಾನದಲ್ಲಿ ಕೂರತಕ್ಕಂತಹ ಗ್ರಹ ನಿಮಗೆ ಬ್ಲೆಸ್ಸಿಂಗ್ಸನ್ನು ಕೊಡ್ತಾನೆ. ಬಟ್ ನಾನು ನಿಮಗೆ ಹೇಳುವುದಿಷ್ಟೇ, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿದ್ದರೆ, ಮದುವೆ ರಿಲೇಷನ್ಶಿಪ್ಗಳಲ್ಲಿ ಓಡಾಡ್ಕೊಂಡು ಏನೋ ಕೆಲಸ ಚಟುವಟಿಕೆಯಲ್ಲಿದ್ದರೆ ಸ್ವಲ್ಪ ನಿಧಾನ ಆಗುತ್ತೆ. ಸ್ವಲ್ಪ ನಿಮ್ಮ ಹೆಸರಿಗೆ ಕಳಂಕ ಬರುವುದು, ಮನಸ್ತಾಪ ಉಂಟು ಮಾಡೋದು, ಜಗಳ ವೈಮನಸ್ಸು ಉಂಟಾಗುವಂಥ ಚಾನ್ಸಸ್ ಇರ್ತದೆ. ಸ್ವಲ್ಪ ಈಸಿಯಾಗಿರಿ, ಎಲ್ಲವನ್ನು ಮನಸ್ಸಿಗೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ತುಲಾರಾಶಿಯ ದ್ವಿತೀಯದಲ್ಲಿ ಚಂದ್ರ. ದುಡಿತೀರಿ, ಬಟ್ ಹಣ
ಈ ದಿವಸ ನಿಮಗೆ ಕೈಗೆ ಬರುವುದಿಲ್ಲ. ನಿಮಗೆ ಬರಬೇಕಾದ ಹಣನೇ ನಿಮಗೆ ಬರುವುದಿಲ್ಲ. ಸಪ್ತಮದಲ್ಲಿ ರವಿ ಇದ್ದಾನೆ, ಚೆನ್ನಾಗಿದ್ದಾನೆ, ದುಡಿಮೆ ಹೇಳ್ಕೊಡ್ತಾನೆ. ಬಟ್ ಒಂದು ಮನೆಯಲ್ಲಿ ಗಂಡ ಹೆಂಡತಿ ವಿಚಾರದಲ್ಲಿ ಮನಸ್ತಾಪಗಳು ಬರ್ತವೆ. ನೀವು ಕೈಮೀರಿ ನಡ್ಕೊಳ್ಳೋ ಪ್ರಸಂಗಗಳು ಬರ್ತವೆ, ಜಗಳಗಳು ಉಂಟಾಗೋ ಪ್ರಸಂಗಗಳು ಬರ್ತವೆ ಈ ಕೆಲವು ದಿವಸಗಳಲ್ಲಿ. ಇನ್ನು 6th ಹೌಸಲ್ಲಿ ಉಪಚಯ ಸ್ಥಾನದಲ್ಲಿ ಶುಕ್ರ, ರಾಹು, ಬುಧ, ಶನಿ ಇಷ್ಟು ಜನರಿದ್ದಾರೆ. ಚೆನ್ನಾಗಿರುತ್ತೆ. ಉಪಚಯದಲ್ಲಿ ಕ್ರೂರ ಪ್ಲಾನೆಟ್ಸ್ಗಳು ಶನಿ, ರಾಹು ಇಂಥವರಿದ್ದರೆ ಚೆನ್ನಾಗಿರುತ್ತದೆ. ಬಟ್ ಅಲ್ಲೇ ಎಕ್ಸಾಲ್ಟೆಡ್ ಆದ ಶುಕ್ರ ಇರೋದ್ರಿಂದ ನಿಮಗೆ ಅಪಾರ್ಚುನಿಟೀಸ್ಗಳು ಬರ್ತವೆ. ಆದರೆ ಅದನ್ನು ಎದುರಿಸಿ ಅದನ್ನು ನಿಮಗೆ ಗಳಿಸಿಕೊಳ್ಳುವಂತಹ, ದಕ್ಕಿಸಿಕೊಳ್ಳುವಂತಹ ಭಾಗ್ಯ ಬರುವುದಿಲ್ಲ. ನೋಡಿ, ನೀವು ಯಾಕೆ ಬೇಕಪ್ಪ ನನಗಿದು ಕಾಂಪಿಟೇಷನು, ಯಾಕೆ ಬೇಕು ನನಗೆ ಈ ತಲೆಬೇನೆ ಅನ್ನುವಂಥ ಸ್ವಭಾವ ರೂಢಿಸ್ಕೊಂಡು ಬಿಡ್ತೀರಿ. ಈ ಕೆಲವು ದಿವಸಗಳಲ್ಲಿ ಅಪಾರ್ಚುನಿಟಿ ಮಿಸ್ ಆಗಿ ಹೋಗ್ತವೆ. ಸ್ವಲ್ಪ ಆ ಬಗ್ಗೆ ಯೋಚನೆ ಮಾಡಿ, ಸ್ವಲ್ಪ ಫಾರ್ವರ್ಡ್ ಆಗಿ ಮೂವ್ ಮಾಡಿ. 8th ಹೌಸಲ್ಲಿ ಗುರುಬಲ ಇಲ್ಲ ನಿಮಗೆ. ಸೊ ತುಂಬ ಇಂಪಾರ್ಟೆಂಟ್ ಆದಂಥ ಡಿಸಿಷನ್ ತಗೊಳ್ಳೋಕ್ಕೆ ಹೋಗಬೇಡಿ. ಇನ್ನು ವೃಶ್ಚಿಕ ರಾಶಿಯಲ್ಲೇ ಚಂದ್ರ ಇದ್ದಾನೆ. ಆತ ತನ್ನ ನೀಚ ರಾಶಿಯಲ್ಲಿರೋದ್ರಿಂದ ನಿಮಗೇನು ಅಂಥ ವಿಶೇಷ ಬ್ಲೆಸ್ಸಿಂಗ್ಸ್ ಹೊಂದಿಲ್ಲ. ಬಟ್ ಸಪ್ತಮದಲ್ಲಿ ಗುರು ಇರೋದ್ರಿಂದ ಓವರಾಲ್ ಗುರುವಿನ ಬಲ ಇದೆ ನಿಮಗೆ, ಚೆನ್ನಾಗಿದೆ. ಚಂದ್ರಬಲ ಇಲ್ಲ ನಿಮಗೆ, ಬಟ್ ಗುರುವಿನ ಬಲ ಇದೆ. ಸೊ ಯಾರ್ದೋ ಒಬ್ರದ್ದು ಕ್ಲೀನ್ ಗೈಡೆನ್ಸು, ಒಬ್ಬರ ಹೆಲ್ಪು, ಒಬ್ಬರ ಅಸಿಸ್ಟೆನ್ಸು, ಒಬ್ಬರ ಲೀಡು ನಿಮ್ಮ ಬದುಕಿನಲ್ಲಿರುತ್ತದೆ. ಮನಸ್ಸು ಸ್ವಲ್ಪ ಕುಸಿದಿದ್ರೂ ಕೂಡ ನಿಮಗೆ ಹೊರಗಿನಿಂದ ಬಾಹ್ಯವಾದಂಥ ಒಂದು ಶಕ್ತಿ ಬರ್ತದೆ ಅಸಿಸ್ಟ್ ಮಾಡೋದಕ್ಕೆ. 6th ಹೌಸ್ ಉಪಚಯದಲ್ಲಿ ರವಿ ಭಾಳ ಬೆಸ್ಟು. ಕೆಲಸ ಮಾಡ್ತೀನಿ, ಸೋಲಿಸ್ತೀನಿ, ನನ್ನ ಅಪೋಸಿಷನನ್ನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಎಲ್ಲ ಬರುತ್ತೆ. ಇನ್ನು 5th ಹೌಸ್ನ ಕಾರಕವೇ ಶುಕ್ರ, ಆತ ಅಲ್ಲಿ ಕೂತಿದ್ದಾನೆ, ಬೆಸ್ಟು. ಶನಿ ಇರೋದರಿಂದ ನಿಮಗೆ ಪಂಚಮ ಶನಿ ನಡೀತಾ ಇದೆ. ಸ್ವಲ್ಪ ಆ ಬಗ್ಗೆ ಎಚ್ಚರಿಕೆಯಿಂದ ಇರಿ. 2.5 ವರ್ಷದ ಪಂಚಮ ಶನಿ ಯೋಗ ನಿಮಗೆ, ಎಸ್ಪೆಷಲಿ ವೃಶ್ಚಿಕದವರಿಗೆ ಪಂಚಮ ಶನಿ ಟೈಮಲ್ಲಿ ಪರಿತಾಪ, ಕಷ್ಟ, ನಷ್ಟ, ಬೇಗುದಿ, ದುಃಖ, ಸಂತಾನದಿಂದ ದೂರ ಇರೋದು, ಸಂತಾನವಾಗದೇ ಇರೋದು, ಪ್ರೀತಿ ಪ್ರೇಮಗಳಲ್ಲಿ ವಿಫಲತೆ ಕಾಣೋದು, ಇವುಗಳು ಎಕ್ಸ್ಪೀರಿಯನ್ಸ್ ಆಗೇ ಆಗ್ತವೆ. ಬರೆದಿಟ್ಕೊಳ್ಳಿ, ಆಗೇ ಆಗ್ತವೆ. ಇನ್ನು ರಾಶ್ಯಾಧಿಪತಿ 6th ಹೌಸಲ್ಲಿ ಉಪಚಯದಲ್ಲಿ ಗುರು ಇದ್ದರೆ ಏನೂ ಅವಕಾಶ ಇರುವುದಿಲ್ಲ. ಗುರುವಿನ ಬಲನೂ ಇರುವುದಿಲ್ಲ, ಗುರು ನಿಮಗೆ ಸಹಾಯನೂ ಮಾಡೋದಿಲ್ಲ. ಇನ್ನು ಚಂದ್ರ ವ್ಯಯದಲ್ಲಿ, ದುರ್ಬಲನಾದ ಚಂದ್ರ ವ್ಯಯದಲ್ಲಿ ಆತನೂ ನಿಮಗೇನು ಅಸಿಸ್ಟ್ ಮಾಡೋದಿಲ್ಲ. 8th ಹೌಸಲ್ಲಿ ದುರ್ಬಲನಾದ ನೀಚನಾದ ಕುಜ, ಹೆಲ್ತ್ ಪ್ರಾಬ್ಲಮ್ಸ್ಗಳು ಧನುರಾಶಿಯವರಿಗೆ ಈ ಕೆಲವು ದಿವಸಗಳಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಹಿಂದೆ ಇದ್ದಂತಹ ಕಾಯಿಲೆಗಳು ಪುನರಪಿ ಕಾಣಿಸ್ಕೊಳ್ತವೆ, ರಿಬರ್ತ್ ಕಾಣ್ತವೆ ಅವು. 4th ಹೌಸ್ ಮನೆ ಸ್ಥಾನದಲ್ಲಿ ಶುಕ್ರ, 4th ಹೌಸ್ನ ಕಾರಕ, ಆತನೇ ಇದ್ದಾನೆ ಎಕ್ಸಾಲ್ಟೆಡ್ ಆಗಿ. ಬಟ್ ಆತನ ಜೊತೆ ಶನಿ ಇದ್ದಾನೆ. ನಿಮ್ಮ ಮನೆ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರಿ. ಆದರೆ ಮನೆಯಲ್ಲಿ ಅರ್ಥವೇ ಆಗದ ಏನೋ ಒಂದು ಕಾರಣದ ಚಟುವಟಿಕೆಗಳು ಸ್ಟಾರ್ಟ್ ಆಗ್ತವೆ, ನಿಧಾನ ಆಗ್ತದೆ. ಮನೆಯ ಪ್ರಗತಿ, ಮನೆಯ ವಿಚಾರಗಳು ನಿಧಾನ ಆಗ್ತವೆ. ಸೊ ನಂತರದಲ್ಲಿ ಮಕರ ರಾಶಿಗೆ ಸಪ್ತಮದಲ್ಲಿ ನೀಚ ಕುಜ. ಏನಾಗ್ತದೆ? ನೀಚನಾದಂಥ ಕುಜ ಸಪ್ತಮದಲ್ಲಿದ್ದರೆ ದಾಂಪತ್ಯ, ಮದುವೆ ವಿಚಾರದಲ್ಲಿ ಯಾರಾದರೂ ಮುಂದುವರಿಯೋರಿದ್ದರೆ ನಿಧಾನ ಆಗ್ತದೆ, ಕೆಲಸ ಸಕ್ಸಸ್ ಕಾಣೋದಿಲ್ಲ. ಇನ್ನು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿದ್ದರೂ ಕೂಡ ಅಷ್ಟೇ, ನಿಮಗೆ ಮನಸ್ತಾಪಗಳು ಬರ್ತವೆ ಬಿಸ್ನೆಸ್ಸಲ್ಲಿ. ಇನ್ನು ಪರಾಕ್ರಮದ ಸ್ಥಾನದಲ್ಲಿ ಶನಿ, ರಾಹು, ಬುಧ, ಶುಕ್ರ ಚೆನ್ನಾಗಿರುತ್ತೆ. ನೀವು ಎಫರ್ಟ್ ಹಾಕ್ತೀರಿ, ಕೆಲಸ ಮಾಡ್ತೀರಿ. ಪಂಚಮದಲ್ಲಿ ಗುರುಬಲ ಇದೆ. ಒಂದೇ ವಿಚಾರ, ದಾಂಪತ್ಯ, ಮದುವೆ, ಪ್ರೀತಿ, ಪ್ರೇಮ, ಪಾರ್ಟ್ನರ್ಶಿಪ್, ಬಿಸ್ನೆಸ್ಸು ಈ ವಿಚಾರದಲ್ಲಿದ್ದವರಿಗೆ ಸಮಸ್ಯೆಗಳು ಅನ್ನಿಸುವಂಥ ಟೈಮ್ ಇದು. ಅದರ್ ದೆನ್ ದ್ಯಾಟ್ ನಿಮಗೆ ಶುಭವಿರತಕ್ಕಂಥ ಟೈಮು. ಇನ್ನು ಕುಂಭರಾಶಿಯವರಿಗೆ ಬರೋಣ. ಕುಂಭರಾಶಿಯವರಿಗೆ ಇನ್ನೂ 2.5 ವರ್ಷದ ಸಾಡೆ ಇದೆ ಅನ್ನೋದು ಮೊದಲನೇ ವಿಚಾರ. ಶುಕ್ರ ನಿಮ್ಮ ಧನಾಧಿಪತ್ಯದ ಸ್ಥಾನದಲ್ಲಿ ಚೆನ್ನಾಗಿದ್ದಾನೆ, ಅದು 2ನೇ ವಿಚಾರ. ಸ್ವಲ್ಪ ದಿವಸ ನಿಮಗೆ ಗಳಿಕೆ ಚೆನ್ನಾಗಿರುತ್ತೆ ಈ ಟೈಮಲ್ಲಿ. ಇನ್ನು ಉಪಚಯ ಸ್ಥಾನ 3rd ಹೌಸಲ್ಲಿ ರವಿ ಇದ್ದಾನೆ, ಅವನು ಕೂಡ ನಿಮಗೆ ಕೆಲಸ ಕೊಡ್ತಾನೆ. ಕೆಲಸ ಇಲ್ಲ, ಖಾಲಿ ಕೂತಿದ್ದೀನಿ ಅಂತಿಲ್ಲ. ಒನ್ ಆರ್ ಅನದರ್ ವೇ ನಿಮಗೊಂದು ಕೆಲಸ ಸಿಗ್ತದೆ. 4th ಹೌಸ್ನಲ್ಲಿ ಗುರು ಇದ್ದಾನೆ, ಮನೆ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮನೆ ಪೀಸ್ಫುಲ್ಲಾಗಿ ಇಡೋ ಶಕ್ತಿ ಗುರುವಿಗಿದೆ, ಅವನು ಅದನ್ನು ಮಾಡ್ತಾನೆ. 6th ಹೌಸಲ್ಲಿ ಉಪಚಯದಲ್ಲಿ ಮಂಗಳ. ಸೊ ಶತ್ರುಬಾಧೆ ಇರುತ್ತೆ, ಶತ್ರುಗಳ ಕಿರಿಕಿರಿ, ನಿಮಗೆ ಬೆನ್ನಿಗೆ ಚುಚ್ಚೋರು, ಕಾಟ ಕೊಡೋರು ಇವರು ಜಾಸ್ತಿ ಇರ್ತಾರೆ. ಅದರ್ವೈಸ್ ನಿಮಗೆ ಸಾಡೆ ಮತ್ತು ನೀಚ ಮಂಗಳನ ಹೊರತು ಉಳಿದದ್ದು ಅಷ್ಟೇನು ತೊಂದರೆದಾಯಕವಾಗಿಲ್ಲ.
ಇನ್ನು ಕೊನೆಯದಾಗಿ ಮೀನ ರಾಶಿ ಏನು ಹೇಳಬೇಕು ಅವರಿಗೆ, ಅವ್ರದ್ದು ಸಾಡೆ ಸಾತಿ ಈಗ ಮಧ್ಯಭಾಗದಲ್ಲಿದ್ದಾರೆ. ಪ್ರಾಬ್ಲಮ್ಸು ಸ್ವಲ್ಪ ಜಾಸ್ತಿ ಅನ್ನಿಸೋದು ಸ್ಟಾರ್ಟ್ ಮಾಡ್ತದೆ. ಶುಕ್ರ ಸ್ವಲ್ಪ ತಂಗಾಳಿಯನ್ನು ಬೀಸ್ತಾನೆ ಈ ಟೈಮಲ್ಲಿ, ಯಾಕೆಂದರೆ ಆತ ಉಚ್ಚನಿರೋದ್ರಿಂದ ಜೀವನದಲ್ಲಿ ಸಂಗಾತಿತನ, ಪ್ರೀತಿ, ಪ್ರೇಮ ಇದು ಸ್ವಲ್ಪ ಕೈ ಹಿಡಿತದೆ. ಕಷ್ಟ ಇರ್ಬೋದು, ಬಟ್ ಅದರ ಜೊತೆಲೇ ಸಹಧರ್ಮಿಣಿಯೋ ನಮ್ಮನ್ನು ಅರ್ಥ ಮಾಡಿಕೊಂಡಂಥ ಒಬ್ಬ ವ್ಯಕ್ತಿಯೋ ಜೊತೆಗಿದ್ದರೆ ಸ್ವಲ್ಪ ಸುಖ ಅನಿಸುತ್ತೆ. ಹೇಗೆ ನಳನಿಗೆ ದಮಯಂತಿ ಸುಖವನ್ನಿತ್ತಳು, ವನವಾಸದಲ್ಲಿ ರಾಮಚಂದ್ರನಿಗೆ ಸೀತೆ ಸುಖವನ್ನಿತ್ತಳು, ಅದೇ ರೀತಿ. ಇನ್ನು ನಿಮಗೆ ಪಂಚಮದಲ್ಲಿ ನೀಚ ಕುಜ ಇದ್ದಾನೆ, ಅದೃಷ್ಟ ವರ್ಕ್ ಆಗೋದಿಲ್ಲ, ಸರಳವಾಗಿರೋ ಕೆಲಸವೇ ಕೈ ಕೊಟ್ಟುಬಿಡುತ್ತೆ, ಏನೋ ಟೈಟ್ ಆಗಿಬಿಡ್ತದೆ. ಸೊ ಆ ಬಗ್ಗೆ ವಿಚಾರ ಮಾಡಿ. ಗುರುಬಲ ಇಲ್ಲ, ಅದರ್ವೈಸ್ ಸ್ವಲ್ಪ ಸಾಡೆ ಸಾತಿಗೆ ಪರಿಹಾರ ಮಾಡ್ಕೊಳ್ಳಿ. ಯಾರಿಗೆ ನಾನು ಅಷ್ಟಮ ಶನಿ ಹೇಳಿದನೋ, ಉದಾಹರಣೆಗೆ ಸಿಂಹರಾಶಿಯವರಿಗೆ, ಪಂಚಮ ಶನಿ ಯಾರಿಗೆ ಹೇಳಿದನೋ ವೃಶ್ಚಿಕ ರಾಶಿಯವರಿಗೆ, ಅದೇ ರೀತಿ ಸಾಡೆ ಸಾತಿ ಯಾರಿಗೆ ಹೇಳಿದನೋ ಮೇಷ, ಮೀನ ಮತ್ತು ಕುಂಭದವರಿಗೆ, ಇವರು ಶನಿಯ ಪರಿಹಾರ ಉಪಾಯ ಮಾಡಿಕೊಳ್ಳೋದು ಭಾಳ ಒಳ್ಳೆಯದು. ಕರ್ಕ ರಾಶಿಯವರು ಮಂಗಳನ ಬಗ್ಗೆ ಸ್ವಲ್ಪ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು, ವೃಶ್ಚಿಕದವರು ಚಂದ್ರನ ಬಗ್ಗೆ ಉಪಾಸನೆಯನ್ನು ಮಾಡಿಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಮೇಷದವರಂತೂ ಸೂರ್ಯನ ಉಪಾಸನೆ ಮಾಡಿದರೆ ಅವರಿಗೆ ರಾಜಯೋಗದ ಪ್ರಭಾವವನ್ನು ರವಿ ಕೊಡ್ತಾನೆ. ಇದಾಗಿತ್ತು ದಿನ ಭವಿಷ್ಯ. ಧನ್ಯವಾದಗಳು.